ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಏನಿದೆ ತೋಳ ಬಂತು ತೋಳ ಕತೆ ಆದಂಗೆ ಆಗ್ತಾ ಇದೆ. ಈಗ ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ಕ್ರಾಂತಿ ಫಿಕ್ಸ್ ಅನ್ನೋ ಪ್ರಶ್ನೆ ಮತ್ತೆ ಚರ್ಚೆಗೆ ಬರ್ತಾ ಇದೆ. ನವೆಂಬರ್ 14ರವರೆಗೂ ಕೂಡ ಏನು ಬದಲಾವಣೆನೂ ಆಗಲ್ವಾ? ಇನ್ನೇನಿದೆ, ನವೆಂಬರ್ ಬಂದೇ ಹೋಯ್ತಲ್ಲ. ಕ್ರಾಂತಿ ಅಂತ ಹೇಳಿದ್ರು ರಾಜಣ್ಣ ಅವರೇ ಮತ್ತೊಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಸಿಎಂ ಆಗಿ ಮುಂದುವರಿಬೇಕು, ಸಿಎಂ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ. ರಾಜಕಾರಣದಲ್ಲಿ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ರಾಜಣ್ಣ ಹೇಳಿದ್ರು, ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ರಾಜಣ್ಣ ಅವ್ರು ಹೇಳಿದ್ರು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇನ್ನೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಯಾವ ಮಾತು ಕೂಡ ಶಾಶ್ವತ ಅಲ್ಲ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಒತ್ತಡ ಬಂದಿದೆ, ಸಿದ್ದರಾಮಯ್ಯ ಅವರ ಸಿಎಂ ಆಗಿ ಮುಂದುವರಿಬೇಕು ಅಂತ. ಈ ರಾಜಣ್ಣ ಅವ್ರ ಹತ್ಲೆಗೆ ಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ, ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗೆ ಏನೇನೋ ಮಾತಾಡೇ ಸಚಿವ ಸ್ಥಾನದಿಂದ ಕೆಳಗೆ ಇಳಿಸಿದಾರೆ ಅವ್ರನ್ನ. ಇನ್ನೇನು ನೋಟಿಸ್ ಕೊಡ್ಬೋದು ಹೇಳಿ? ದಿನಕ್ಕೊಂದು ಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕ್ರಿ ಅಹಿಂದ ನಾಯಕ ಸಿಎಂ ಆಗಬಾರ್ದ ಅಂತ ಕೇಳ್ತಾರೆ. ಇನ್ನೊಂದ್ಸಲ ಅಕ್ಟೋಬರಲ್ಲಿ ಏನೋ ಕ್ರಾಂತಿ ಅಂತಾರೆ, ಆಮೇಲೆ ನವೆಂಬರಲ್ಲಿ ಅಂತಾರೆ. ಈಗೇನೋ ಬಿಹಾರ್ ಎಲೆಕ್ಷನ್ ಆಗಬೇಕು ಅಂತಾರೆ. ಸಿದ್ದರಾಮಯ್ಯ ಅವ್ರ ಮೇಲೆ ಅವ್ರು ಮುಂದಿನ ವರ್ಷ ಆದರೆ ಮುಂದಿನ ಸಲ ಎಲೆಕ್ಷನ್ಗೆ ನಿಂತ್ಕೊಳ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅಂತಾರೆ. ಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಇವರಂತೂ. ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀರಿ? ಏನೇನೂ ಆಗಲ್ಲ. ಎಲ್ಲನೂ ಕೂಡ ಯಾರೇನು ಹೇಳಿದ್ರು ಎಲ್ಲ ಗಾಳಿನಲ್ಲಿ ಗುಂಡು ಹೊಡೆದಂಗೆ ಅಷ್ಟೇ. ದಲಿತರಾಗ್ಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ. ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಹಂಗಂದಾಕ್ಷಣಿಕೆ ಈಗಲೇ ಪರಮೇಶ್ವರ್ಗೋ ಮುನಿಯಪ್ಪನಿಗೋ ಮಾದೇವಪ್ಪನಿಗೋ ಬಂದ್ಬಿಡುತ್ತೆ ಅಂತಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ, ಜನರಲ್ಲೂ ಇದೆ. 3 DCM ಹಿಂದೆ ನಾನು ಮಾಡಬೇಕು ಅಂದಿದ್ದು, ಒಂದು ದಲಿತರಿಗೆ, ಒಂದು ಅಲ್ಪಸಂಖ್ಯಾತರಿಗೆ, ಇನ್ನೊಂದು ಯಾರಿಗೆ ಲಿಂಗಾಯತರಿಗಾಗಲಿ ಒಕ್ಕಲಿಗರಿಗಾಗಲಿ ಒಕ್ಕಲಿಗರಿಗೂ ಇದ್ದೇ ಇದ್ದರು, ಒಂದು ಲಿಂಗಾಯತರಿಗಾಗಲಿ ಕೊಟ್ಟಿದ್ದಿದ್ರೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವದಲ್ಲಿ ನಮ್ಗೆ ಸಹಾಯ ಆಗ್ತದೆ ಅಂತಕ್ಕಂಥ ಚಿಂತನೆ ನಂದಿತ್ತು. ನಾನು ಚುನಾವಣೆ ದೃಷ್ಟಿಯಿಂದ ಒಂದು 3 ಜನ DCMಗಳು ಬೇರೆ ಸಮುದಾಯದವ್ರನ್ನ ಮಾಡಿದಾಗ ಆ ಸಮುದಾಯದವರ ಪ್ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬರುತ್ತೆ ಹೆಚ್ಚು, ಅದರಿಂದ ಮಾಡಬೇಕು ಅಂತಕ್ಕಂಥ ವಾದ ಅವತ್ತು ಮುಂದಿಟ್ಟಿದ್ದೆ. ಮಾಡಿದ್ರೆ ಮಾಡಲಿ, ಬಿಟ್ಟರೆ ಆಯ್ತು. ನೆಕ್ಸ್ಟ್ ಫಾರ್ಮುಲಾ ಇದ್ರೆ ಮಾಡಲಿ ಬಿಡಿ, ಯಾರು ಬೇಡ ಅಂತಾರೆ. 2028ರಲ್ಲಿ ಮತ್ತೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಈಗ ಒತ್ತಡ ಇದೆ, ತೀರ್ಮಾನ ತಗೊಳ್ತೀನಿ.